ಆತ್ಮೀಯ ಭಗವದ್ಭಕ್ತರೆಲ್ಲರಿಗೂ ನಮಸ್ಕಾರ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಆದಿ ಶಂಕರಾಚಾರ್ಯರ ಆದಿಯಾಗಿ ಬಂದಂತಹ ಎಲ್ಲ ಮಹಾಪುರುಷರು ದೇವಿಯ ಆರಾಧನೆಗೆ ವಿಶೇಷ ಒತ್ತನ್ನು ಕೊಟ್ಟಿದ್ದಾರೆ, ಮಹತ್ವವನ್ನು ತಿಳಿಸಿದ್ದಾರೆ. ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಮಹಾದುರ್ಗೆಯ ರೂಪದಲ್ಲಿ ದೇವಿಯನ್ನ ಆರಾಧನೆ ಮಾಡುವ ಮುಖಾಂತರ ನಮ್ಮ ಬದುಕಿನ ಉದ್ಧಾರವನ್ನ ಮಾಡಿಕೊಳ್ಳಬಹುದು ಅನ್ನೋದನ್ನ ನಮ್ಗೆಲ್ರಿಗೂ ನಿದರ್ಶನದ ಮುಖಾಂತರವೂ ತೋರಿಸ್ಕೊಟ್ಟಿದ್ದಾರೆ. ಬೆಂಗಳೂರಿನಂತಹ ಮಹಾನಗರದಲ್ಲಿ ದೇವಿಯ ಆರಾಧನೆಗೆ ವಿಶೇಷವಾದಂಥ ಅನೇಕ ಪ್ರಸಿದ್ಧ ಸ್ಥಳಗಳಿದೆ. ಆದರೆ ಭಕ್ತರ ಬೇಡಿದ ಅಭಿಷ್ಟಗಳೆಲ್ಲವನ್ನೂ ಈಡೇರಿಸುತ್ತಿರುವ ತಾಯಿಯಾಗಿ ವಯಾಲಿ ಕಾವಾಲ್ನಲ್ಲಿ ನೆಲೆಸಿರುವಂತಹ ದೇವಿ ಶ್ರೀ ಜಲಗಂಗಮ್ಮ ತಾಯಿ. ಬೆಂಗಳೂರಿನಲ್ಲಿರುವಂತಹ ಈ ಕ್ಷೇತ್ರಕ್ಕೆ ಬಂದಂತಹ ಅನೇಕ ಭಕ್ತರು ತಮ್ಮ ಮನೋಭಿಲಾಷೆಗಳನ್ನ, ಕಾಮನೆಗಳನ್ನ ಈಡೇರಿಸಿಕೊಳ್ತಿದ್ದಾರೆ. ಹಾಗಾದ್ರೆ ಜಲಗಂಗಮ್ಮ ದೇವಿಯ ಸಾನ್ನಿಧ್ಯ, ಇಲ್ಲಿ ಬಂದಂತಹ ಭಕ್ತರು ಯಾವ ರೀತಿಯ ಅನುಗ್ರಹ ಪಡ್ಕೊಂಡಿದ್ದಾರೆ, ಹಾಗೆ ಈ ದೇಗುಲದಲ್ಲಿ ಇರುವಂತಹ ಮತ್ತಷ್ಟು ವಿಭಿನ್ನ ಸಾನ್ನಿಧ್ಯ, ಈ ಎಲ್ಲದರ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ, ನೋಡಿ. ಆತ್ಮೀಯ ಭಗವದ್ಭಕ್ತರೇ, ಪ್ರತಿಯೊಬ್ಬರೂ ಕೂಡ ಈ ಜಲಗಂಗಮ್ಮ ದೇವಿಯ ದೇವಸ್ಥಾನಕ್ಕೆ ಬಂದಂತ ಸಂದರ್ಭ ಧನಾತ್ಮಕ ಕಂಪನವನ್ನ ನಾವು ಅನುಭವಿಸ್ತೀವಿ. ಅದರ ಜೊತೆಗೆ ನಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟ ಕಾರ್ಪಣ್ಯಗಳು ಮಂಜಿನಂತೆ ಕರಗಿ ಹೋಗ್ತಿದೆ ಅನ್ನುವಂತ ಅನುಭವವನ್ನ ಹಂಚಿಕೊಳ್ತಿದ್ದಾರೆ. ಭಕ್ತರ ಏಳ್ಗೆಗೆ ಕಾರಣೀಕರ್ತರಾಗ್ತಿರುವಂತಹ ಈ ದೇವಿಯನ್ನ ಪ್ರತಿನಿತ್ಯ ಪೂಜಿಸುವಂತಹ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಆಚಾರ್ಯರೇ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಎನ್ ನರಸಿಂಹಮೂರ್ತಿ. ಹಾಗೆ ಆಚಾರ್ಯ, ಈಗ ಈ ದೇವಸ್ಥಾನಕ್ಕೆ ಬಂದಂತವರೆಲ್ಲರೂ ಕೂಡ, ಅದರಲ್ಲೂ ಬಹಳಷ್ಟು ಹೆಣ್ಣು ಮಕ್ಕಳು ಶುಕ್ರವಾರ ಮಂಗಳವಾರ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಿದೆ, ಕಂಕಣ ಭಾಗ್ಯ ಕೂಡ ಬಂದಿದೆ, ಸಂತಾನ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ತಾರೆ. ಈ ದೇವಿಯ ಮಹಾತ್ಮೆ ಕುರಿತಾಗಿ ನಮಗೆ ಹೇಳೋದಾದ್ರೆ? ಖಂಡಿತ ಈ ದೇವಸ್ಥಾನ 100 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಶೇಷವಾಗಿ ಒಂದು 60 ವರ್ಷದಿಂದ ನಿತ್ಯ ಪೂಜೆ ಕೈಂಕರ್ಯ ನಡೀತಾ ಇದೆ. ಖಂಡಿತ ತಾಯಿಗೆ ಪ್ರತ್ಯಕ್ಷವಾಗಿದ್ದಾರೆ. ಆ ಪ್ರತ್ಯಕ್ಷವಾಗಿರೋದ್ರಿಂದ ಬಂದಿರುವಂಥ ಭಕ್ತರಿಗೆ ತಕ್ಷಣ ಫಲ ಸಿಗ್ತಾ ಇದೆ. ಇದು ವಿಶೇಷವಾದಂತಹ ದೇವಸ್ಥಾನ. ಪ್ರತಿನಿತ್ಯ ಕೂಡ ಈ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಲಾಗುತ್ತೆ ಅಮ್ಮನವರಿಗೆ? ನಿತ್ಯವೂ ಷೋಡಶೋಪಚಾರ ಪೂಜೆ, ಗಣಪತಿ ಪೂಜೆ, ನವಗ್ರಹ ಆರಾಧನೆ ಮತ್ತು ದೇವಿಯ ಷೋಡಶೋಪಚಾರ ಪೂಜೆಯಲ್ಲಿ ಕ್ಷೀರಾಭಿಷೇಕ ನಿತ್ಯವೂ ಮಾಡ್ತೀವಿ. ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಪಂಚಾಮೃತ ಅಭಿಷೇಕವನ್ನು ಮಾಡಿ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದೀವಿ. ಗಂಗಮ್ಮ ದೇವಿಯ ದೇವಸ್ಥಾನಕ್ಕೆ ಬಂದಂಥ ಹೆಣ್ಮಕ್ಳು ವಿಶೇಷವಾಗಿ ಹರಕೆಗಳನ್ನು ಮಾಡ್ಕೊಳ್ತಾರೆ, ಸೇವೆಗಳನ್ನು ಮಾಡ್ಕೊಳ್ತಾರೆ, ಮನಸ್ಸಲ್ಲಿರುವ ಕಾಮನೆಗಳನ್ನು ಈಡೇರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇದಕ್ಕೇನಾದರೂ ಕ್ರಮ ಇದೆಯಾ? ಖಂಡಿತ ಇದೆ. ಹೆಣ್ಮಕ್ಳು ನಿಂಬೆಹಣ್ಣು ದೀಪ ಹಚ್ಚಲು ಬರ್ತಾ ಇದ್ದಾರೆ, ಅದು ಫಲ ಸಿಗ್ತಾ ಇದೆ. ವಿವಾಹ ಆಗದೇ ಇರೋವಂಥವ್ರು ತೆಂಗಿನಕಾಯಿ ಪೂರ್ಣ ಫಲ ಕೊಟ್ಟು ಪ್ರದಕ್ಷ ನಮಸ್ಕಾರ ಮಾಡುವಂಥ ಪದ್ಧತಿ ಇದೆ, ಅದು ಮಾಡ್ತಾ ಇದ್ದಾರೆ, ಅದ್ರ ಫಲನೂ ಸಿಗ್ತಾ ಇದೆ. ವಿಶೇಷವಾಗಿ ನೀರು ಸಿಕ್ಕದೇ ಇರುವಂಥ ಸ್ಥಳದಲ್ಲಿ ದೇವಿನ ಪ್ರಾರ್ಥನೆ ಮಾಡಿಕೊಂಡ್ರೆ ನೀರು ಕೂಡ ಸಿಗ್ತಾ ಇದೆ. ಇದು ವಿಶೇಷ. ಇನ್ನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಮಗೆ ಹೇಳೋದಾದ್ರೆ? ಇದು ಸ್ಯಾಂಕಿ ಅಂತ ತಮಿಳುನಾಡದವರು ಇಲ್ಲಿ ಅಲಸೂರಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ 120 ವರ್ಷದ ಹಿಂದೆ. 1890ರಲ್ಲಿ ಅಲ್ಲಿ ಮಿಲಿಟರಿ ಫಾರ್ಮ್ ಮಾಡಿದ್ದಾರೆ. ಆ ಮಿಲಿಟರಿ ಫಾರ್ಮಲ್ಲೂ ದೇವಸ್ಥಾನ ಇದೆ. ಅದೇ ನಂತರ ಚಾಮರಾಜಪೇಟೆಯಲ್ಲೂ ಸ್ಯಾಂಕಿ ಅಂತ ಅವರು ಮಹಾರಾಷ್ಟ್ರದವರು, ತಮಿಳುನಾಡದವರು, ಅಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲೂ ಸ್ಯಾಂಕಿ ಕೆರೆ ಇದೆ, ಅವರೇ ಇಲ್ಲಿ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ನಮ್ಮ ದೇವಸ್ಥಾನ ಯಾದವ ಸಂಘದವ್ರಿಗೆ 80 ವರ್ಷದ ಈಚೆಗೆ ದೇವಸ್ಥಾನ ಹಸ್ತಾಂತರ ಮಾಡಿದ್ದಾರೆ. ಆವಾಗಿಂದ ಇವರು ಪೂಜೆ ಮಾಡ್ತಾ ಇದ್ದೀವಿ. ಆಚಾರ್ಯ, ಈಗ ಎಲ್ಲ ಕಡೆ ನಾವು ಗಂಗಮ್ಮ ದೇವಿಯನ್ನು ನೋಡ್ತೀವಿ, ಆದರೆ ಇಲ್ಲಿ ಜಲಗಂಗಮ್ಮ ದೇವಿ ಇರೋದು ವಿಶೇಷತೆ ಏನು ಅಂತ? ಖಂಡಿತ ಕೆರೆ ಪಕ್ಕದಲ್ಲೇ ದೇವಸ್ಥಾನ ಇದೆ. ಸಾಧ್ಯವಾದಷ್ಟು ಎಲ್ಲ ಹಳ್ಳಿ ಕಡೆಯಲ್ಲಿ ಕೆರೆ ಮೇಲೆ ಗಂಗಮ್ಮ ಪೂಜೆ ಮಾಡ್ತಾರೆ. ಅದೇ ಥರ ಸ್ಯಾಂಕಿ ಅಂತ ಅನ್ನೋವಂಥವರು ಸಹ ಅವ್ರ IAS ಆಫೀಸರ್ ಅವರು ಇಲ್ಲಿ ಕೆರೆ ಮೇಲೆ ಪೂಜೆ ಮಾಡಿದ್ದಾರೆ. ಅದೇ ಫಲ ಇಲ್ಲಿ ಸಿಗ್ತಾ ಇದೆ. ಕೆರೆ ಇರೋದ್ರಿಂದ ಆ ನೀರು ಉದ್ಭವ ಆಗ್ತಾ ಇದೆ. ಆ ತಾಯಿ ಅದನ್ನು ಅನುಗ್ರಹಿಸಿ ಭಕ್ತರಿಗೆ ಸ್ವಲ್ಪ ಫಲ ಕೊಡ್ತಾ ಇದೆ. ಇದು ಗಂಗಮ್ಮ ದೇವಿಯ ಮೂರ್ತಿಯನ್ನು ನೋಡಿದಾಗ ಸರ್ವಾಲಂಕಾರ ಭೂಷಿತರಾಗಿ ಕಂಗೊಳಿಸ್ತಾನಕ್ಕೆ ಆ ಮೂರ್ತಿಯ ವಿಶೇಷತೆ ಬಗ್ಗೆ ನಮಗೆ ಹೇಳೋದಾದ್ರೆ? ಇಲ್ಲಿ ಚಿಕ್ಕದೊಂದು ಕಲ್ಲಿಗೆ ಪೂಜೆ ಮಾಡೋರು 100 ವರ್ಷ ಹಿಂದೆ. ಅದಾದ ನಂತರ ಚಿಕ್ಕದೊಂದು ದೇವಿ ತಂದು 80 ವರ್ಷ ಪೂಜೆ ಮಾಡಿದ್ದಾರೆ. ಇವಾಗ ಯುವಕರೆಲ್ಲ ಸೇರಿಕೊಂಡು ದೊಡ್ಡದು ಮೂರ್ತಿಯನ್ನು ತಂದು ಒಂದು
28 ವರ್ಷದಿಂದ ಸ್ಥಾಪನೆ ಮಾಡಿದ್ದಾರೆ. ತಾಯಿಯಲ್ಲಿ ಸ್ತ್ರೀದೇವಿ ಆ ಅಂಶ ಅದರಲ್ಲಿ ಇರೋದ್ರಿಂದ ತಾಯಿ ಎಲ್ರಿಗೂ ಅನುಗ್ರಹ ಸಿಗ್ತಾ ಇದೆ. ಅಂದ್ರೆ ಈ ಸೃಷ್ಟಿ ಸ್ಥಿತಿ ಲಯ ನಾವೆಲ್ಲರೂ ಪೂಜೆ ಮಾಡೋದು, ಹೌದೌದು. ಆಕೆ ಲಕ್ಷ್ಮೀ ಸರಸ್ವತಿ ದುರ್ಗೆಯಾಗಿ ನಮ್ಮನ್ನೆಲ್ಲ ಅನುಗ್ರಹಿಸ್ತಾ ಇದ್ದಾಳೆ. ಈ ದೇವಿಯ ಮಹತ್ವದ ಬಗ್ಗೆ ನಮಗೆ ಹೇಳ್ತಾರೆ. ಎಲ್ಲರಿಗೂ ಸಂತಾನ ವಿಚಾರದಲ್ಲಾಗಲಿ, ವಿವಾಹ ವಿಚಾರದಲ್ಲಾಗಲಿ, ದಾಂಪತ್ಯದಲ್ಲಿ ಕಲಹ ಇರುವಂಥ ವಿಚಾರದಲ್ಲಿ ಈ ತಾಯಿಯ ಅನುಗ್ರಹ ಸಿಕ್ಕಿ ಅನುಕೂಲವಾಗಿದೆ. ಆ 3 ವಿಚಾರ ಈ ತಾಯಿ ತುಂಬ ಅನುಗ್ರಹ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ಮಾಹಿತಿ ದೇವಿ ಬಗ್ಗೆ ನಮಗೆ ತಿಳಿಸ್ಕೊಡ್ರಿ.